ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ಈ ವಿಡಿಯೋದಲ್ಲಿ ನಾನು ಮೈತ್ರೇಯೋಪನಿಷತ್ ಅನ್ನುವ ಉಪನಿಷತ್ತಿನ ಬಗ್ಗೆ ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಇದರಲ್ಲಿ ಒಟ್ಟು 4 ಅಧ್ಯಾಯಗಳಿವೆ. ಇದು ಜ್ಞಾನ ಪ್ರಧಾನವಾದ ಉಪನಿಷತ್ತು. ಇದು ಸಾಮವೇದದಲ್ಲಿ ಬರುವ ಉಪನಿಷತ್ತಾದ್ದರಿಂದ ಉಪನಿಷತ್ತಿನ ಶಾಂತಿ ಮಂತ್ರ ನೋಡಿ, ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರಮತೋ ಬದಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ಯ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೆ ಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ 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 ಅಂತ ಬರುತ್ತೆ. ಉಪನಿಷತ್ತು ಇದು ಜ್ಞಾನ ಪ್ರಧಾನವಾದ ಉಪನಿಷತ್ತು, ವೇದಾಂತ ಪ್ರಧಾನವಾದ ಉಪನಿಷತ್ತು ಮತ್ತು ಪರಬ್ರಹ್ಮ ತತ್ವವನ್ನು ಹೇಳುವ ಉಪನಿಷತ್ತು ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ನೋಡಿ, ಕತೆ ಶುರುವಾಗತ್ತೆ ಹೀಗೆ. ಬೃಹದ್ರಥ ಎಂಬ ಒಬ್ಬ ರಾಜ ಇರ್ತಾನೆ. ಅವನು ತುಂಬ ದೊಡ್ಡ ಚಕ್ರವರ್ತಿಯಾಗಿರ್ತಾನೆ. ತನ್ನ ರಾಜ್ಯವನ್ನು ಸುಮಾರು ವರ್ಷಗಳ ಕಾಲ ಆಳಿದ ಮೇಲೆ ಅವನಿಗೆ ಏನೇ ರಾಜ್ಯಭಾರದಿಂದಲೂ ಇದ್ಯಾವುದರಿಂದಲೂ ಏನು ಉಪಯೋಗ ಇಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಅವನೇನು ಮಾಡ್ತಾನೆ, ತನ್ನ ದೊಡ್ಡ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಈ ದೇಹವು ಶಾಶ್ವತವಲ್ಲ ಅಂತ. ಅವನಿಗೆ ವೈರಾಗ್ಯ ಭಾವ ಬಂದುಬಿಡತ್ತೆ. ಹಾಗಾಗಿ ಅವನು ತಪಸ್ಸು ಮಾಡಲು ಕಾಡಿಗೆ ಹೋಗ್ತಾನೆ. ಅಲ್ಲಿ ಸೂರ್ಯನನ್ನು ನೋಡುತ್ತಾ ಕೈಗಳನ್ನು ಮೇಲಕ್ಕೇರಿಸಿ 1000 ವರ್ಷ ಘೋರ ತಪಸ್ಸನ್ನು ಮಾಡ್ತಾನೆ ಅಂತ ಉಪನಿಷತ್ತು ಹೇಳುತ್ತೆ. ಆಗ ಆತ್ಮವು ತೇಜಸ್ಸಿನಿಂದ ಬೆಳಗುತ್ತಾ, ಅಂದರೆ ಆತ್ಮಜ್ಞಾನ ಉಂಟಾಗುತ್ತಾ ಆತನು ಬ್ರಹ್ಮಜ್ಞಾನಿಯ ಥರ ಆಗ್ತಾನೆ. ಅಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ತತ್ವ ಅವನಿಗೆ ಒಳಗೆ ಪ್ರಚುರವಾಗತ್ತೆ. ಹಾಗಾಗಿ ಅವನು ಏನು ಮಾಡ್ತಾನೆ, ಆತ್ಮವೇತ್ತನು ಭಗವಂತನು ಸ್ವರೂಪಿಯಾದ ಶಾಕಾಯನ್ಯ ಅನ್ನುವ ಮಹರ್ಷಿ ಅಲ್ಲಿಗೆ ಬರ್ತಾನೆ. 7 ಅಂತ ಹೇಳ್ತಾನೆ. 7 ನಿಂಗೇನು ಬೇಕು ವರವನ್ನು ಕೇಳು. ಅಂದರೆ ನಿಂಗೆ ಏನಕ್ಕಪ್ಪ ಇಷ್ಟೊಂದು ತಪಸ್ಸು ಮಾಡ್ತಾ ಇದೆಯಾ, ನಿಂಗೇನೇ ವರವನ್ನು ಕೇಳಿದರೂ ನಾನು ಕೊಡ್ತೇನೆ, ಎದ್ದೇಳು ಅಂತ ಹೇಳ್ತಾನೆ. ಆಗ ಚಕ್ರವರ್ತಿಯು ಆ ಶಾಖಯಜ್ಞನಿಗೆ ನಮಸ್ಕರಿಸಿ ಹೇಳ್ತಾನೆ, ಓ ಭಗವಂತ, ನೀನು ಭಗವಂತನೇ, ಇದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ನಾನು ತಪಸ್ಸು ಮಾಡಿದೆ, ಆದರೆ ನಾನು ತತ್ವವನ್ನು ತಿಳ್ಕೊಂಡವನಲ್ಲ ಅಂತ ಮಹಾರಾಜ ಹೇಳ್ತಾನೆ. ನಾನು ತತ್ವವೇತ್ತನಲ್ಲ, ನೀನು ತತ್ವವನ್ನು ತಿಳಿದವನು, ಪರಬ್ರಹ್ಮ ತತ್ವವನ್ನು ತಿಳಿದವನು ನೀನು. ನನಗೆ ಈ ತತ್ವದ ಬಗ್ಗೆ ಗೊತ್ತಿಲ್ಲ, ಈ ಆತ್ಮತತ್ವವನ್ನು ನನಗೆ ಬೋಧಿಸು ಅಂತ ಕೇಳ್ತಾನೆ. ನೋಡಿ, 1000 ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿದ್ದರೂ ಆ ತಪಸ್ಸಿನಿಂದ ಇದ್ದ ಮಹಾರಾಜ ಕೇಳ್ತಾ ಇರೋದೇನು, ಆತ್ಮಜ್ಞಾನದ ವಿಷಯ ಹೇಳು, ಪರಬ್ರಹ್ಮ ಜ್ಞಾನದ ವಿಷಯವನ್ನು ನನಗೆ ಹೇಳು, ನನಗೆ ಅದನ್ನು ತಿಳ್ಕೊಳ್ಬೇಕು, ಆ ತತ್ವವನ್ನು ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ, ಒಬ್ಬ ಸದ್ಗುರು ಸಿಗೋದು ಎಷ್ಟು ಕಷ್ಟ ಅಂತ. 1000 ವರ್ಷ ತಪಸ್ಸಿದ ನಂತರ ಒಬ್ಬ ಸದ್ಗುರು ಅವನಲ್ಲಿ ಬರ್ತಾನೆ ಅಂದರೆ, ವೇದಾಂತವನ್ನು ಹೇಳುವ ಸದ್ಗುರು ಸಿಗುವುದು ಮನುಷ್ಯ ಜನ್ಮದಲ್ಲಿ ಅತ್ಯಂತ ಶ್ರೇಷ್ಠರಿಗೆ ಮಾತ್ರ ಸಾಧ್ಯ, ಎಲ್ಲವರಿಗೆ ಸಿಗೋದೇ ಇಲ್ಲ ಅನ್ನೋದು ಇಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಸಿಕ್ಕಿದಾಗ ಅಂಥವರನ್ನು ನಾವು ಮೋಕ್ಷತ್ವವನ್ನು ಪಡೆಯಲು ಉಪಯೋಗಿಸ್ಕೊಳ್ಬೇಕು.
ಅಂತ ಇದನ್ನು ನಾವು ತಿಳ್ಕೊಳ್ಬೇಕು, ನೀವು ತಿಳ್ಕೊಳ್ಬೇಕು. ಚಕ್ರವರ್ತಿಯನ್ನು ನೋಡಿ ಶಾಕ್ಯಯಜ್ಞನು ಹೇಳ್ತಾನೆ, ಇದು ಇಕ್ಷ್ವಾಕು ವಂಶ ಸಂಜಾತನೆ. ಅಂದರೆ ಅಲ್ಲೇನಾಯಿತು, ಇಕ್ಷ್ವಾಕು ವಂಶದಿಂದ ಬಂದವನು ಈ ರಾಜ. ಈ ಕೋರಿಕೆಯನ್ನೊಂದು ಕೇಳಬೇಡ ನೀನು. ಆತ್ಮಜ್ಞಾನ, ಈ ತತ್ವವು ಅತ್ಯಂತ ಕಠಿಣವಾದ್ದು, ಅಸಾಧ್ಯವಾದ್ದು ತಿಳ್ಕೊಳ್ಳಿಕ್ಕೆ. ಹಾಗಾಗಿ ನಿನಗೆ ಬೇರೆ ಏನು ಬೇಕೋ ವರವನ್ನು ಕೇಳು. ನೋಡಿ, ಇದು ನೀವು ಕಠೋಪನಿಷತ್ತಿನಲ್ಲೂ ಯಮಧರ್ಮರಾಜನು ನಚಿಕೇತನಿಗೆ ಇದೇ ಮಾತಾಡ್ತಾನೆ. ಏನು ಹೇಳ್ತಾನೆ, ನೀನು ಈ ವಿಚಾರವನ್ನು ಕೇಳಬೇಡಪ್ಪ, ಜನನ ಮರಣದ ವಿಚಾರವನ್ನು, ಪರಬ್ರಹ್ಮದ ಅಂಥದ್ದೆಲ್ಲ ಕೇಳಬೇಡ. ನಿಂಗೇನು ಬೇಕು ಹೇಳು? ರಾಜ್ಯ ಬೇಕೋ, ಆಯುಷ್ಯ ಬೇಕೋ, 100 ಹೆಂಡತಿಯರು ಬೇಕೋ, ಮಕ್ಕಳು ಬೇಕೋ, ಸಕಲ ಸೌಭಾಗ್ಯವನ್ನು ಕೇಳು, ಕೊಡ್ತೇನೆ. ಇದು ಅತ್ಯಂತ ಗುಹ್ಯವಾದ ವಿಚಾರ, ಇದನ್ನು ಕೇಳಬೇಡ ಅಂತ ಹೇಳ್ತಾನೆ. ಹಾಗೆಯೇ ಇಲ್ಲಿ ಋಷಿ ಹೇಳ್ತಾನೆ. ಆದರೆ ಮಹಾರಾಜ ಹೇಳ್ತಾನೆ, ಹೇ ಭಗವಂತ, ಬ್ರಹ್ಮವಿದ್ಯೆಗಿಂತಲೂ ಬೇರೆ ಆದ ವಿದ್ಯೆಗಳನ್ನು ಕಲಿತು ಏನು ಪ್ರಯೋಜನ? ನೋಡಿ, ಇಲ್ಲಿ ನಾವು ಹೇಳ್ತಾ ಇರೋನು ಯಾರು? ಬೃಹನ್ರಥ ಮಹಾರಾಜ. ಯಾರವನು? ಅವನು ಜ್ಞಾನಿ ಪುರುಷನೇ. ಅವನು ರಾಜ್ಯವನ್ನು ಸುಮಾರು ವರ್ಷಗಳನ್ನು ಆಡಿ ಸಕಲ ಭೋಗವನ್ನು ಪಡೆದು ಪ್ರಜೆಗಳ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ರೂ ಸಹ, ಅಂದರೆ ಅರ್ಥ ಏನು, ಅವನಿಗೆ ಬೇರೆ ಎಲ್ಲ ವಿದ್ಯೆಗಳು ಗೊತ್ತಿತ್ತು ಅಂತ ಅರ್ಥ. ಅವನು ಹೇಳ್ತಾನೆ, ಬೇರೆ ಎಲ್ಲ ವಿದ್ಯೆಗಳಿಂದ ಏನು ಪ್ರಯೋಜನ? ಬ್ರಹ್ಮವಿದ್ಯೆಯನ್ನು ಹೊರತುಪಡಿಸಿ ಬೇರೆ ವಿದ್ಯೆಯಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾನೆ. ಸಮುದ್ರಗಳು ಒಣಗಿ ಹೋಗ್ತವೆ, ಬೆಟ್ಟಗಳು ಬೀಳುತ್ತವೆ, ತಮ್ಮ ತಮ್ಮ ಸ್ಥಾನಗಳಿಂದ ವೃಕ್ಷಗಳು ಕದಲುತ್ತವೆ, ಭೂಮಿಯು ಒಂದು ಟೈಮ್ ಆದಮೇಲೆ ಕೆಳಗೆ ಹೋಗಿಬಿಟ್ಟು ನಾಶವಾಗತ್ತೆ, ದೇವತೆಗಳೂ ಸಹ ತಮ್ಮ ಸ್ಥಾನದಿಂದ ಜಾರಿ ಬೀಳ್ತಾರೆ. ಪಾರಮಾರ್ಥದಿಂದ ನೋಡಿದರೆ ನಾನು ತತ್ವಸ್ವರೂಪನು ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಸಂಸಾರವು ಅಸಾರ. ಇದರಲ್ಲಿ ಸಿಕ್ಕಿ ಹಾಕಿಕೊಂಡ ಅನ್ಯ ವರಗಳಿಂದ, ಕೋರಿಕೆಗಳಿಂದ ಏನು ಪ್ರಯೋಜನ ಅಂತ ಕೇಳ್ತಾನೆ ರಾಜ. ನೀವು ಯಾವುದೇ ವರ ಇದನ್ನು ಬಿಟ್ಟು ಕೇಳಿದ್ರೆ ಸಂಸಾರಕ್ಕೆ ಸಂಬಂಧಪಟ್ಟ ವರವನ್ನು ಕೊಡ್ತೀರಿ. ಏನು ಪ್ರಯೋಜನ? ಅದೇನು ಪರ್ಮನೆಂಟಾ? ಅದು ಅನಿತ್ಯವಾದದ್ದು. ಎಷ್ಟೇ ವರವನ್ನು ಅನುಭವಿಸಿದರೂ ಅದು ಅನಿತ್ಯವಾದದ್ದು. ಇದನ್ನು ಆಶ್ರಯಿಸಿದರೆ ನಾನು ಪುನಃ ಜನ್ಮವನ್ನು ಪಡಿಬೇಕಾಗತ್ತೆ. ಅದು ನನಗೆ ಇಷ್ಟ ಇಲ್ಲ. ನನಗೆ ಮುಕ್ತಿಯೇ ಬೇಕಾದ್ದರಿಂದ ಆತ್ಮವನ್ನು ಅಪೇಕ್ಷಿಸ್ತಾ ಇದ್ದೇನೆ ನಾನು. ಇದನ್ನು ಬಿಟ್ಟು ದಯವಿಟ್ಟು ನನಗೆ ಏನೂ ಬೇಕಾಗಿಲ್ಲ. ನೀವು ಇದನ್ನೇ ನನಗೆ ಕರುಣಿಸಿ. ನಾನು ಮಂಡೂಕ ಅನ್ನೊಂದು ಬಾವಿಯಲ್ಲಿರುವ ಕಪ್ಪೆಯಂತೆ ಇದ್ದೇನೆ, ನನ್ನನ್ನು ಉದ್ಧಾರ ಮಾಡಿ ಅಂತ. ಮತ್ತು ಈ ಸಂಸಾರದಲ್ಲಿ ಮುಳುಗಿದ ನನ್ನನ್ನು ಮೇಲೆತ್ತಿ ಅಂತ ಅತಿ ದೈನ್ಯತೆಯಿಂದ, ಅತಿ ಪೂಜ್ಯತೆಯಿಂದ, ಅತಿ ಶರಣಾಗತಿಯಿಂದ ಬೃಹದ್ರಥ ಋಷಿಯನ್ನು ಕೇಳ್ತಾನೆ. ಈಗ ಮುಂದುವರಿತ ರಾಜ ಹೇಳ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ, ರಾಜನು ಸಾಮಾನ್ಯನೇನೂ ಅಲ್ಲ, ಜ್ಞಾನಿನೇ. ಈ ಸಂವಾದ ಹೇಗೆ ಬರುತ್ತೆ ಅಂದರೆ, ಅರ್ಜುನ ಮತ್ತು ಶ್ರೀಕೃಷ್ಣರ ನಡುವೆ ನಡೆದ ಸಂವಾದ, ನಚಿಕೇತ ಯಮಧರ್ಮರಾಜನ ನಡುವೆ ನಡೆದ ಸಂವಾದದಂತೆ ಇದು ಬರುತ್ತೆ. ಇಲ್ಲಿ ರಾಜ ಮುಂದುವರೆದು ಹೇಳ್ತಾನೆ, ಈ ದೇಹ ಅಂದರೆ ಏನು ನೋಡಿ ಹೇಳ್ತಾನೆ. ತಂದೆ ತಾಯಿಯರು ತಿಂದ ಅನ್ನದಿಂದ ಹುಟ್ಟಿದ ಶುಕ್ಲ ಶೋಣಿತಗಳಿಂದ ಆಗಿರುವುದು ಈ ದೇಹ. ಇದು ಜಡ. ಇದು ಚೈತನ್ಯರಹಿತವಾದ ಈ ಶರೀರ ನರಕಕ್ಕೆ ಸಮಾನ ಅಂತ ರಾಜ ಹೇಳ್ತಾನೆ. ಯಾಕೆ ಅಂತ ಮುಂದುವರಿತಾ ಹೇಳ್ತಾನೆ, ಈ ದೇಹವು ಮೂತ್ರದ್ವಾರ ಮಾರ್ಗದಿಂದ ಬಂದಿರುವುದು. ಏನು ಹೇಳ್ತಾ ಇದ್ದಾನೆ ರಾಜ? ಮಗು ಹೊಟ್ಟೆಯಿಂದ ಹೊರಗೆ ಬರೋದು ತಾಯಿಯ ಹೊಟ್ಟೆಯಿಂದ ಯಾವ ದ್ವಾರದಿಂದ? ಮೂತ್ರದ್ವಾರದಿಂದ ಬರುವುದು. ಅಂದರೆ ಅತ್ಯಂತ ಮಲಿನವಾದ ದ್ವಾರದಿಂದ ಬರೋದು. ಒಳಗೆ ಮೂಳೆಗಳಿಂದ ಇದ್ದು ಮಾಂಸದಿಂದ ಮುಚ್ಚಿಸಿ ಕೊಳಕು ತಿಳಿಯದಂತೆ ಚರ್ಮದಿಂದ ಈ ದೇಹ ಆಚ್ಛಾದಿತವಾಗಿದೆ. ರಾಜ ಹೇಳ್ತಾನೆ, ಈ ದೇಹ
ಚರ್ಮದಿಂದ ಮುಚ್ಚಲ್ಪಟ್ಟಿರೋದ್ರಿಂದ ನಮಗೆ ಸುಂದರವಾಗಿ ಕಾಣ್ತತೆ. ಇದ್ರೊಳಗಿರೋದೇನು? ಎಲುಬುಗಳು, ಮಾಂಸ, ಮಜ್ಜೆ, ಮೂತ್ರ, ಮಲ ಮುಂತಾದ ಅತ್ಯಂತ ಹೇಯ ವಸ್ತುಗಳು ಇವೆ. ಮಲಮೂತ್ರಗಳಿಂದಲೂ ವಾತಪಿತ್ತ ಕಫಗಳಿಂದಲೂ ವಜ, ಮಸ್ಸ, ಮಜ್ಜ, ಮೇದ, ರಕ್ತ ಮುಂತಾದ ಬಹುವಿಧ ಮಲಿನಗಳಿಂದಲೂ ತುಂಬಿದೆ. ಅದಕ್ಕೆ ಈ ದೇಹವು ಅತ್ಯಂತ ಅಶುದ್ಧವಾದದ್ದು. ನಾನು ಎನ್ನುವ ಅಭಿಮಾನದಿಂದ ತುಂಬಿದ ನನಗೆ ಇಂತಹ ಅತ್ಯಂತ ಅಶುಭವಾದ ದೇಹವನ್ನು ನಾನು ಅಂತ ಅಭಿಮಾನ ಮಾಡ್ತಾ ಇದ್ದೇವಲ್ಲ ನಾವು, ಇಂತಹ ನನಗೆ ಇಂತಹ ಅಜ್ಞಾನಿಯಾದ ನನಗೆ ಕರುಣೆಯನ್ನು ತೋರಿಸಿ ಕಾಪಾಡಿ ಅಂತ ಮಹಾರಾಜ ಮತ್ತೆ ಮತ್ತೆ ಕೇಳ್ಕೊಳ್ತಾನೆ. ಇದನ್ನು ಕೇಳಿದ ಋಷಿಗೆ ಈ ಮಹಾರಾಜನು ಆತ್ಮತತ್ವವನ್ನು ತಿಳಿದುಕೊಳ್ಳಲು ಅರ್ಹನಾದವನು ಅಂತ ಗೊತ್ತಾಗತ್ತೆ. ಅವನು ಹೇಳ್ತಾನೆ, ನೀನು ಆತ್ಮತತ್ವವನ್ನು ತಿಳಿಯಲು ಬಯಸಿದ್ದೀಯಾ, ನೀನು ಧನ್ಯನು. ನೋಡಿ, ಇಲ್ಲೊಂದು ಅರ್ಥ ಮಾಡ್ಕೊಳ್ಬೇಕು, ನಾವು ಅಲ್ಲಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಯಾರು ಆತ್ಮಜ್ಞಾನವನ್ನೇ ಬಯಸ್ತಾರೋ, ಋಷಿ ಹೇಳ್ತಾ ಇದ್ದೇನೆ, ನೀನು ಕೃತಕೃತ್ಯನು, ಅತ್ಯಂತ ಧನ್ಯನು. ಇದು ಸಾಮಾನ್ಯ ವಿಚಾರವೇ ಅಲ್ಲ. ಆತ್ಮಜ್ಞಾನದ ಕಡೆಗೆ ಯಾರ ಮನಸ್ಸು ಸೆಳೆಯಲ್ಪಡುತ್ತದೋ ಅವರು ಅತ್ಯಂತ ಪುಣ್ಯವಂತರು ಅಂತ ರಾಜನನ್ನು ಪ್ರಶಂಸಿಸುತ್ತಾ ಮುಂದೆ ಆತ್ಮಜ್ಞಾನದ ಬೋಧನೆಯನ್ನು ಋಷಿ ಕೊಡ್ತಾನೆ. ಋಷಿ ಹೇಳ್ತಾನೆ, ತನ್ಮಾತ್ರೆಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಅರ್ಥಗಳಾಗಿ ಸಾಧನಗಳಾಗಿ ಕಾಣಿಸಿದರು ಅವು ನಿನಗೆ ಅನರ್ಥಗಳು. ಏನು ಇದ್ರ ಅರ್ಥ ಏನು? ನೋಡಿ, ನಮಗೆ ಪಂಚಜ್ಞಾನೇಂದ್ರಿಯಗಳಿವೆ. ಈಗ ಕಿವಿಯಿಂದ ನನಗೆ ಶಬ್ದ ಕೇಳಿಸತ್ತೆ. ಈ ಶಬ್ದದ ತನ್ಮಾತ್ರೆ ಅಂದರೆ ಮೂಲಭೂತವಾದ್ದು. ಪಂಚಭೂತಗಳ ತನ್ಮಾತ್ರೆ ಅಂದರೆ, ಈಗ ನೀವು ಯಾವುದು ಪೃಥ್ವಿ ತನ್ಮಾತ್ರೆ ಅಂದರೆ ಪೃಥ್ವಿಯನ್ನು ಬಿಟ್ಟು ಏನೂ ಇಲ್ಲ, ಬರೀ ಪೃಥ್ವಿ ಮಾತ್ರ ಇದೆ. ಜಲದ ತನ್ಮಾತ್ರೆ ಅಂದರೆ ಜಲ ಇದೆ, ಅದನ್ನು ಬಿಟ್ಟು ಏನೂ ಇಲ್ಲ. ವಾಯುವಿನ ತನ್ಮಾತ್ರೆ ಅಂದರೆ ವಾಯು ಬಿಟ್ಟು ಏನೂ ಇಲ್ಲ. ಹೀಗೆ ಪಂಚಭೂತಗಳು ಮೊದಲು ತನ್ಮಾತ್ರೆಗಳು ಆಗೋಯ್ತು. ಈ ಜ್ಞಾನೇಂದ್ರಿಯಗಳು ಮತ್ತೆ ಬಂತಲ್ವ. ಶಬ್ದ, ಕಿವಿಯಿಂದ ನಾವು ಶಬ್ದ ಕೇಳ್ತೇವೆ. ಸ್ಪರ್ಶ ಚರ್ಮದಿಂದ ಮಾಡ್ತೇವೆ. ರೂಪ ಕಣ್ಣಿಂದ ನೋಡ್ತೇವೆ. ರಸ ನಾಲಿಗೆಯಿಂದ ಅರ್ಥ ಮಾಡಿಕೊಳ್ತೇವೆ. ಗಂಧ ಮೂಗಿನ ಮೂಲಕ ನಾವು ಅದನ್ನು ಆಗ್ರಹಿಸುತ್ತೇವೆ. ಆದರೆ ಇದು ಋಷಿ ಹೇಳ್ತಾನೆ, ಇದು ಇದೆಯಲ್ಲ, ಇದು ನಿನ್ನನ್ನು ಸಂಸಾರ ಬಂಧನಕ್ಕೆ ಒಳಪಡಿಸುತ್ತದೆ. ಜ್ಞಾನೇಂದ್ರಿಯಗಳ ಮೂಲಕ ನೀನು ಪಡೆದುಕೊಂಡ ಆಹಾರ ದೃಶ್ಯ ಪ್ರಪಂಚಕ್ಕೆ ಸೇರಿದೆ. ಇದು ನಿನ್ನ ಸಂಸಾರ ಬಂಧನಕ್ಕೆ ಒಳಪಡಿಸುತ್ತದೆ. ಆದ್ದರಿಂದ ಇದು ಶ್ರೇಷ್ಠವಾದದ್ದಲ್ಲ ಅಂತ ತಿಳ್ಕೊ. ಇದು ಪ್ರತ್ಯಕ್ಷ ಜ್ಞಾನಕ್ಕೆ ಸಾಧನ. ಪ್ರತ್ಯಕ್ಷ ಜ್ಞಾನ ಅಂದರೆ ಜಗತ್ತಿನ ಜ್ಞಾನ. ಇದು ಉಪಯೋಗ ಇಲ್ಲದ ವಿಚಾರ ಅಂತ ಹೇಳ್ತಾನೆ. ಆತ್ಮಾನಾತ್ಮ ವಿಚಾರದಿಂದ ಇದು ಮುಂದುವರಿತಾ ಅತ್ಯಂತ ಒಳ್ಳೆಯ ವಿಚಾರವನ್ನು ಋಷಿ ಹೇಳ್ತಾನೆ. ಫಸ್ಟ್ ನೀನು ಆತ್ಮ ಯಾವುದು, ಅನಾತ್ಮ ಯಾವುದು ಅಂತ ತಿಳ್ಕೊ. ಆತ್ಮ ನಿನ್ನ ಪ್ರತ್ಯೇಗಾತ್ಮವನ್ನು ಬಿಟ್ಟು, ಪರಬ್ರಹ್ಮ ಸ್ವರೂಪವನ್ನು ಬಿಟ್ಟು ಈ ಜಗತ್ತಿನಲ್ಲಿ ಉಳಿದ ಎಲ್ಲ ವಿಚಾರಗಳು ಅನಾತ್ಮ. ಈ ಅನಾತ್ಮದಿಂದ ಏನು ಪ್ರಯೋಜನವಿಲ್ಲ. ಆತ್ಮತತ್ವದಿಂದ ಮಾತ್ರ ಪ್ರಯೋಜನ. ಇದು ತಮೋಗುಣ, ರಜೋಗುಣ, ಸತ್ವಗುಣದಿಂದ ಕೂಡಿದೆ. ನಾವು ಸತ್ವಗುಣದ ವೃದ್ಧಿಯನ್ನೇ ಯಾವಾಗಲೂ ಮಾಡಲು ಪ್ರಯತ್ನ ಮಾಡಬೇಕು. ಯಾಕೆ ಅಂತ ಋಷಿ ಹೇಳ್ತಾನೆ, ಸತ್ವಗುಣ ಹೆಚ್ಚಾದರೆ ಮನಸ್ಸು ಪರಿಶುದ್ಧವಾಗುತ್ತದೆ. ರಾಗದ್ವೇಷ ವಿಹೀನವಾದ ಪರಿಶುದ್ಧ ಮನಸ್ಸಿನಿಂದ ಪರಬ್ರಹ್ಮವು ಸ್ಫುರಣೆಯಾಗುತ್ತದೆ. ಆತ್ಮಸ್ಫೂರ್ತಿಯಿಂದ ಸಂಸಾರ ದುಃಖವು ನಾಶವಾಗುತ್ತದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಋಷಿ ಏನು ಹೇಳ್ತಾ ಇದ್ದಾನೆ, ಮೊದಲ ಸ್ಟೆಪ್ ಸತ್ವಗುಣವನ್ನು ಜಾಸ್ತಿ ಮಾಡ್ತಾ ಹೋಗೋದು. ಹೇಗೆ ಮಾಡೋದು? ಪೂಜೆ, ಪ್ರಾರ್ಥನೆ, ವ್ರತಗಳು, ಭಗವಂತನಿಗೆ ಎಲ್ಲವನ್ನು ಅರ್ಪಿಸೋದು, ಶರಣಾಗತಿ, ಕರ್ಮ ಯೋಗವನ್ನು ಮಾಡೋದು, ಭಕ್ತಿ ಯೋಗ ಮಾಡೋದು,
ಮುಂತಾದವುಗಳು, ಮಾನವೀಯತೆಯನ್ನು ಬೆಳೆಸಿಕೊಳ್ಳುವುದು, ದಯೆ, ದ್ವೇಷ ಇಲ್ಲದಿರುವಿಕೆ, ರಾಗ, ದ್ವೇಷ ಮತ್ತು ಮೋಹಗಳಿಂದ ದೂರಾಗುವುದರಿಂದ ಚಿತ್ತಶುದ್ಧಿ ಉಂಟಾಗತ್ತೆ. ಹಾಗೆ ಚಿತ್ತಶುದ್ಧಿ ಉಂಟಾದವನು ಮಾತ್ರ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳಲು ಅರ್ಹನಾಗ್ತಾನೆ ಅಂತ ಋಷಿ ಮೊದಲಿಂದಾಗಿ ಹೇಳುತ್ತಾ ಮುಂದುವರಿತಾನೆ. ಕಟ್ಟಿಗೆ ಇಲ್ಲದಾಗ ಅಗ್ನಿಯು ಆರಿ ಹೋಗುವ ಹಾಗೆ ಆಲೋಚನೆಗಳಿಲ್ಲದಂಥ ಸಮಯದಲ್ಲಿ ಮನಸ್ಸು ಶಾಂತವಾಗುತ್ತದೆ. ಇಲ್ಲಿ ನೋಡಿ, ಎರಡನೇ ವಿಷಯ ಹೇಳ್ತಾನೆ ಋಷಿ. ಮನಸ್ಸು ಇದು ಮನಸ್ಸು ಶಾಂತ? ಯೋಚನೆ ಇಲ್ಲದ ಮನಸ್ಸು ಶಾಂತ. ಸದಾ ಕಾಲ ನೀವು ಯೋಚನೆ ಮಾಡೋದಲ್ಲ, ಯೋಚನೆ ಬರೋದು. ಹಾಗಾಗಿ ಯೋಚನೆ ಇಲ್ಲದ ಮನಸ್ಸು ಶಾಂತ. ಹಾಗಾಗಿ ಧ್ಯಾನವನ್ನು ಮಾಡುವುದನ್ನು ಕಲಿಯಬೇಕು ಅಂತ ಋಷಿ ಹೇಳ್ತಾನೆ. ಆಮೇಲೆ 24 ಗಂಟೆಯೂ ನಾವು ಧ್ಯಾನಸ್ಥರಾಗಿ ಯೋಚನಾ ರಹಿತರಾಗಿ ಇರೋದನ್ನು ಕಲಿಬೇಕು. ಆಗ ಶಾಂತ ಮನಸ್ಕರಾಗಿರ್ತೇವೆ. ಆ ಶಾಂತ ಮನಸ್ಸಿಗೆ ಮಾತ್ರ ಪರಬ್ರಹ್ಮದ ತತ್ವವು ಅರಿವಾಗತ್ತೆ ಅಂತ ಹೇಳ್ತಾನೆ. ಆತ್ಮಾವಲೋಕನದಿಂದ ಮನಸ್ಸು ಉಪಶಾಂತಿಸಿ ಕರ್ಮದಿಂದ ಸಂಪ್ರಾಪ್ತವಾಗುವ ಇಂದ್ರಿಯಾರ್ಥಗಳಿಂದ ಮೂಢತ್ವವನ್ನು ಹೊಂದ್ತವೆ. ನೋಡಿ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅಂದರೆ, ಇಂದ್ರಿಯಗಳ ಹಿಂದೆ ನೀವು ಹೋದರೆ ಪ್ರಪಂಚವನ್ನು ಸೇರ್ತೀರಿ. ಈ ಪ್ರಪಂಚವನ್ನು ಸೇರಿದರೆ ಮೌಢ್ಯ ಉಂಟಾಗುತ್ತದೆ, ಮೋಹ ಉಂಟಾಗುತ್ತದೆ, ಜ್ಞಾನ ಉಂಟಾಗುವುದಿಲ್ಲ. ಹಾಗಾಗಿ ಈ ಎಲ್ಲ ಪದಾರ್ಥಗಳು ಮಿಥ್ಯಗಳೇ, ಜಗತ್ತು ಮಿಥ್ಯೆಯೇ, ಎಲ್ಲ ಪದಾರ್ಥಗಳು ಮಿಥ್ಯೆಯೇ. ಆದರೆ ಅದರ ಅರಿವಿಲ್ಲದೆ ಈ ಮಿಥ್ಯಾ ಪ್ರಪಂಚದಲ್ಲಿ ಪದೇ 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 ಸುತ್ತಾಡಿ ಜನುಮ ಮರಣ ಚಕ್ರಗಳಿಗೆ ಒಳಗಾಗಿ ಹುಟ್ಟು ನಿಂದ ಸಾಯುವಲ್ ತನಕ ಹೋಗಿ ಮತ್ತೆ ಮರುಹುಟ್ಟು ಇಂಥದ್ರಲ್ಲಿ ಸುತ್ತುತ್ತಾರೆ ಅಂತ ಹೇಳ್ತಾ ಇನ್ನೊಂದು ಅತ್ಯಂತ ಒಳ್ಳೆಯ ವಿಚಾರ ಹೇಳ್ತಾನೆ. ಎಲ್ಲ ಸಂಸಾರ ಶುರುವಾಗೋದು ಎಲ್ಲಿಂದ ಅಂತ ಋಷಿ ಹೇಳ್ತಾರೆ. ಎಲ್ಲ ಸಂಸಾರವು ಚಿತ್ತವೇ ಆಗಿದೆ. ಚಿತ್ತ ಅಂದರೆ ಮನಸ್ಸು. ಆ ಚಿತ್ತವನ್ನು ಏಕಾಗ್ರವನ್ನಾಗಿ ಮಾಡಬೇಕು. ಯಾವ ದೇಹಿ, ಯಾವ ಪುತ್ರಾದಿ ವಿಷಯದಲ್ಲಿ ಚಿತ್ತ ಉಳ್ಳವನೋ ಆ ದೇಹಿ ಆ ಪುತ್ರಾದಿ ವಿಷಯಗಳಲ್ಲಿರುವ ಸಾಕಲ್ಯ ವೈಕಲ್ಯಗಳನ್ನು ತನ್ನಲ್ಲೇ ಆರೋಪಣೆ ಮಾಡಿಕೊಳ್ಳುವುದರಿಂದ ಆ ಪುತ್ರಾದಿ ರೂಪವನ್ನು ಹೊಂದುತ್ತಾನೆ. ಇದು ಸಂಸಾರಿಗಳ ಬಗ್ಗೆ ಹೇಳೋದು. ಪುತ್ರೈಷಣ, ಲೋಕೇಶಣ, ವಿತ್ತೇಷಣ ಈ ಮೂರರಲ್ಲಿ ಸಿಗಾಕೊಂಡವರು ಮತ್ತೆ 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 ಅಲ್ಲಿ ಸುತ್ತುತ್ತಾರೆ. ಈ ಅರ್ಥವು ಅನಾದಿ ಸದ್ದವ. ಇಲ್ಲಿ ಆತ್ಮಜ್ಞಾನವು ಅತ್ಯಂತ ರಹಸ್ಯವಾದದ್ದು. ಚಿತ್ತ ಸಂಬಂಧಿದ್ದಂತೆ ಸಂಸಾರ ಪ್ರಾಪ್ತಿಯಾಗತ್ತೆ. ಅದು ಹೋಗಬೇಕು ಅಂದರೆ ಚಿತ್ತಶುದ್ಧಿ ಆಗಬೇಕು, ಮನಸ್ಸು ಶಾಂತಲು ಯೋಚನಾರಹಿತವಾಗಬೇಕು, ಚಿತ್ತ ಏಕಾಗ್ರತೆಯನ್ನು ಹೊಂದಬೇಕು ಅಂತ ಋಷಿ ಹೇಳ್ತಾ ಮುಂದುವರಿತಾನೆ. ಚಿತ್ತದ ನಿರ್ಮಲತ್ವದಿಂದ ಸಕಲ ಪುಣ್ಯ ಪಾಪ ಕರ್ಮಗಳ ರಾಶಿಯು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಚಿತ್ತಶುದ್ಧಿ ವಿಚಾರ ನೋಡಿ, ಚಿತ್ತಶುದ್ಧಿ ಉಂಟಾದರೆ ನಿನ್ನ ಸಕಲ ಪುಣ್ಯವೂ ನಾಶ ಆಗತ್ತೆ, ಸಕಲ ಪಾಪವೂ ನಾಶ ಆಗತ್ತೆ, ನೀನು ಮೋಕ್ಷಕ್ಕೆ ಅರ್ಹನಾಗ್ತೀಯ ಅಂತ ಹೇಳುತ್ತೆ. ನಿರ್ಮಲ ಚಿತ್ತವನ್ನು ಹೊಂದಿದವನು ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ. ಹಾಗಾಗಿ ನಾಶವಿಲ್ಲದ ಬ್ರಹ್ಮಾನಂದದ ಸ್ವರೂಪವೇ ಅವನಾಗಿ ಬಿಡ್ತಾನೆ. ಅಂದರೆ ನೋಡಿ, ಉಪನಿಷತ್ತು ಹೇಳುತ್ತೆ ಅಹಂ ಬ್ರಹ್ಮಾಸ್ಮಿ. ಹೌದು, ನಿಜ, ನೀನೇ ಪರಬ್ರಹ್ಮ ಸ್ವರೂಪ ಆಗಿಬಿಡ್ತೀಯ ಅಂತ ಹೇಳ್ತಾನೆ. ಹಾಗಾಗಿ ಚಿತ್ತಶುದ್ಧಿ ಅತ್ಯಂತ ಮುಖ್ಯ ಅಂತ ಹೇಳ್ತಾ ಋಷಿ ಮುಂದುವರಿತಾ ಹೇಳ್ತಾರೆ. ಮಾನವನಿಗೆ ದೃಶ್ಯ ವಿಷಯಗಳಲ್ಲಿ ಯಾವ ರೀತಿ ಮನಸ್ಸು ಲಗ್ನವಾಗುತ್ತದೋ, ಅಂದರೆ ಅದರಲ್ಲಿ ಮಿಳಿತವಾಗುತ್ತದೋ, ಅದೇ ರೀತಿಯಾಗಿ ಪರಬ್ರಹ್ಮದಲ್ಲಿ ಆ ಮನಸ್ಸು ಲಗ್ನವಾದರೆ, ಅಂದರೆ ಆ ಪರಬ್ರಹ್ಮ ವಿಷಯವನ್ನೇ ತಿಳ್ಕೊಳ್ಬೇಕು, ಅದರಲ್ಲೇ ನಾನು ಇರಬೇಕು ಅಂತ ಆದರೆ ಅದೇ ಮನಸ್ಸು, ಇಲ್ಲಿ ಹೋಗೋ ಮನಸ್ಸು ಅಲ್ಲಿಗೆ ಹೋದರೆ ಮೋಕ್ಷವು ಸುಲಭತರವಾಗುತ್ತದೆ, ತಪ್ಪದೆ ಮುಕ್ತಿಯು ಸಿಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಸದಾ ಆಧ್ಯಾತ್ಮಿಕ ಚಿಂತನೆಯಲ್ಲೇ ಇರುವವರಿಗೆ ಮುಕ್ತಿ ಅನ್ನೋದು ಅತ್ಯಂತ ಸುಲಭವಾದ್ದು, ಕಷ್ಟವಾದ್ದಲ್ಲ ಅಂತ ಇಲ್ಲಿ ಋಷಿ ಹೇಳ್ತಾ ಮುಂದುವರಿದ್ದಾರೆ. ಬುದ್ಧಿವೃತ್ತಿಗಳಿಗೆ ಸಾಕ್ಷಿಯಾದವನು ಪರಮ ಪ್ರೇಮಾಸ್ಪದನೂ ಆದ ಪರಮಾತ್ಮನನ್ನು
ಹೃದಯ ಪದ್ಮದ ಮಧ್ಯಭಾಗದಲ್ಲಿ ಭಾವನೆ ಮಾಡಬೇಕು. ನೋಡಿ, ಇಲ್ಲಿ ಮತ್ತೆ ಋಷಿ ಅತ್ಯಂತ ಒಳ್ಳೆಯ ವಿಚಾರ ಹೇಳ್ತಾ ಹೋಗ್ತಾನೆ. ವೇದಗಳು ಇದನ್ನೇ ಹೇಳ್ತವೆ, ಉಪನಿಷತ್ತುಗಳು ಹೇಳ್ತವೆ. ಭಗವಂತನು ನಿನ್ನ ಹೃದಯದ ಮಧ್ಯದಲ್ಲೇ ನೆಲೆಸಿದ್ದಾನೆ. ಆ ಪರಮಾತ್ಮನನ್ನೇ ನೀನು ಧ್ಯಾನಿಸು. ಆ ಪರಮಾತ್ಮನೆಂಥವನೆಂದರೆ ಅವನು ವಾಕ್ಯನಿಂದ ವಿವರಿಸಿ ಹೇಳಲು ಸಾಧ್ಯವಿಲ್ಲ, ಮನಸ್ಸಿನಿಂದ ಊಹಿಸಲು ಸಾಧ್ಯವಿಲ್ಲ. ಆದರೆ ಸಮಸ್ತ ದುಃಖಗಳನ್ನು ನಿವಾರಿಸುವ ಶಕ್ತಿ ಉಳ್ಳವನು, ಭಾವಾತೀತವಾಗಿ ಸಚ್ಚಿದಾನಂದಾತ್ಮಕವಾಗಿರುವವನು, ಸತ್ಯ ಸ್ವರೂಪನೂ ಆಗಿದ್ದಾನೆ. ಆ ಪರಮಾತ್ಮನು ನಿನ್ನ ಹೃದಯದಲ್ಲಿ ವಿರಾಜಮಾನನಾಗಿದ್ದಾನೆ. ಅವನನ್ನೇ ಉಪಾಸಿಸು, ಅವನನ್ನೇ ಧ್ಯಾನಿಸು ಅಂತ ಇಲ್ಲಿ ಋಷಿ ಹೇಳ್ತಾ ಮುಂದುವರಿದ್ದಾರೆ. ಆ ಪರಮಾತ್ಮವು ಸಾಮಾನ್ಯ ವಿಶೇಷ ಭಾವಗಳಿಲ್ಲದ್ದು, ಗ್ರಹಿಸಲು ಸಾಧ್ಯವಿಲ್ಲದ್ದು, ಚಲನವಿಲ್ಲದ್ದು. ಅಂತಹ ಆತ್ಮನನ್ನು ಗಂಭೀರನಂತೆ, ಸರ್ವವ್ಯಾಪಕನಂತೆ, ತೇಜಸ್ಸಿನಂತೆ, ಸಾಕ್ಷಿಯಂತೆ, ನಿತ್ಯನಂತೆ, ನಿಶ್ಚಲನಂತೆ ನೀನು ಧ್ಯಾನ ಮಾಡಬೇಕು. ಅಂದರೆ ಆ ಭಗವಂತನು ನಿಶ್ಚಲನಾದನು, ನಿತ್ಯವನ್ನಾದವನು, ಆಮೇಲೆ ಸರ್ವವ್ಯಾಪಕನಾದವನು ಅನ್ನುವ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೃದಯದಲ್ಲಿರೋ ಪರಮಾತ್ಮನನ್ನು ಚಿಂತನೆ ಮಾಡು ಅಂತ ಹೇಳ್ತಾ ಋಷಿ ಹೇಳ್ತಾನೆ. ನಿತ್ಯವೂ ಶುದ್ಧವೂ ಬುದ್ಧವೂ ನಿರಾವರಣ ಸ್ವರೂಪವು ಸರ್ವವ್ಯಾಪಕವು ಅದ್ವಿತೀಯಾನಂದ ಸ್ವರೂಪವಾದ ಯಾವ ಪರಮಾತ್ಮನಿದ್ದಾನೋ ಆ ಪರಬ್ರಹ್ಮವೇ ನಿಸ್ಸಂಶಯವಾಗಿ ಪ್ರತ್ಯಗ್ಬೋಧ ಸ್ವರೂಪನಾದ ನಾನೇ ಅಂತ ತಿಳ್ಕೊಳ್ಬೇಕು. ದೇಹೇಂದ್ರಿಯಾದಿ ಎಲ್ಲ ಪ್ರಪಂಚವನ್ನು ಬುದ್ಧಿಯಾದಿ ಸಾಕ್ಷಿತ್ವದಿಂದ ಯಾವ ಬೋಧ ಸ್ವರೂಪನಾದ ಪ್ರತ್ಯಗಾತ್ಮನು ಸ್ಫುರಿಸುವನೋ ಅಪ್ರತ್ಯಗಾತ್ಮನು ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಋಷಿಗಳು ಹೇಳ್ತಾರೆ, ನಿನ್ನನ್ನು ನೀನು ದೇಹ ಅಂತ ಅಂದ್ಕೊಳ್ಬಾರ್ದು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜೀವಾತ್ಮ ಅಥವಾ ಇದನ್ನು ಹೀಗೆ ಯಾವುದನ್ನು ಅಂದ್ಕೊಳ್ಳದೆ ನೀನು ಪ್ರತ್ಯಗಾತ್ಮ ಪರಬ್ರಹ್ಮ ಸ್ವರೂಪಿ ಅಂತ ಹೇಳಬೇಕು. ಅಂತರಂಗದಲ್ಲಿ ಆನಂದವನ್ನು ಆಶ್ರಯಿಸುವವನು ಆಶಾ ಪಿಶಾಚಿಯನ್ನು ಅವಮಾನಿಸ್ತಾನೆ. ಈ ಪ್ರಪಂಚವನ್ನು ಇಂದ್ರಜಾಲದಂತೆ ನೋಡ್ತಾನೆ. ಬ್ರಹ್ಮಜ್ಞಾನಿಯು ಈ ಪ್ರಪಂಚವನ್ನು ಒಂದು ನಾಟಕ ಥರ ನೋಡ್ತಾನೆ, ಇಂದ್ರಜಾಲವನ್ನು ನೋಡ್ತಾನೆ. ಆದರೆ ಅವನು ಇದರಲ್ಲಿ ಏನು ಅಸಂಗನಾಗಿರ್ತಾನೆ, ಸಂಗತ್ವವನ್ನು ಬೆಳೆಸೋದಿಲ್ಲ. ಹಾಗಾಗಿ ಇಲ್ಲಿ ಬ್ರಾಹ್ಮಣ, ಗೃಹಸ್ಥ, ಬ್ರಾಹ್ಮಣ, ಶೂದ್ರ, ವೈಶ್ಯ, ಕ್ಷತ್ರಿಯ ಅನ್ನೋ ಭೇದ ಇಲ್ಲ ಅನ್ನುತ್ತಾ ಭಗವಂತ ಇಲ್ಲಿ ಆಶ್ರಮ ಭೇದವಿಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ ಗಂಡು ಹೆಣ್ಣು ಅನ್ನೋ ಭೇದವಿಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಭೇದವಿಲ್ಲ, ಅಥವಾ ಯಾವುದು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅನ್ನೋ ಭೇದವಿಲ್ಲ. ಯಾರು ಬೇಕಾದರೂ ಪಡಿಬಹುದು ಅಂತ ಇಲ್ಲಿ ಋಷಿ ಹೇಳ್ತಾನೆ. ಹಾಗಾಗಿ ಮುಂದುವರಿತಾ ಋಷಿ ಹೇಳ್ತಾನೆ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಮೈತ್ರೇಯ ಮಹರ್ಷಿ ಮತ್ತು ಅವನೇನು ಮಾಡ್ತಾನೆ, ಮಹರ್ಷಿ ಕೈಲಾಸಕ್ಕೆ ಹೋಗ್ತಾನೆ. ನೋಡಿ, ಇದು ನೆಕ್ಸ್ಟು ದ್ವಿತೀಯೋಧ್ಯಾಯದಲ್ಲಿ ಬರ್ತದೆ. ಈ ಋಷಿ ಕೈಲಾಸಕ್ಕೆ ಹೋಗಿ ಸಾಕ್ಷಾತ್ ಶಿವನನ್ನು ಬೇಡ್ಕೊಳ್ತಾನೆ. ಭಗವಂತ, ಪರಮ ತತ್ವವನ್ನು ನೀನೇ ನನಗೆ ಉಪದೇಶಿಸಬೇಕು. ನೋಡಿ, ಇಲ್ಲಿ ಎರಡು. ಮೊದಲು ಬೃಹದ್ರಥ ಅನ್ನೋ ರಾಜ ಈ ಋಷಿಯನ್ನು ಕೇಳೋದು. ಇಲ್ಲಿ 2ನೇ ಚಾಪ್ಟರ್ನಲ್ಲಿ ಬರುತ್ತೆ. ಮೈತ್ರೇಯ ಮಹರ್ಷಿ ಕೈಲಾಸಕ್ಕೆ ತೆರಳಿ ಸಾಕ್ಷಾತ್ ಭಗವಂತನಾದ ಶಿವನಲ್ಲಿ ಕೇಳ್ತಾನೆ, ನೀನು ಪರಮ ತತ್ವ ರಹಸ್ಯವನ್ನು ನನಗೆ ತಿಳಿಸು ಅಂದ. ಆಗ ಭಗವಂತನು ಪ್ರಸನ್ನನಾಗಿ ಹೇಳ್ತಾನೆ, ದೇಹವು ದೇವಾಲಯವೆಂದು ಹೇಳಲಾಗಿದೆ. ದೇಹವು ದೇವಾಲಯವಿದ್ದಂತೆ ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲ ಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂಭಾವೇನ ಪೂಜಯೇತ್. ಎಷ್ಟು ಚೆನ್ನಾಗಿದೆ ನೋಡಿ ಇದು. ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲ ಶಿವ
ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ಯಾರು ಹೇಳೋದು? ಸಾಕ್ಷಾತ್ ಶಿವಪರಮಾತ್ಮ ಹೇಳೋದು. ಯಾರಿಗೆ ಹೇಳೋದು? ಮೈತ್ರೇಯ ಋಷಿಗೆ ಹೇಳೋದು. ಏನು ಹೇಳ್ತಾ ಇದ್ದಾನೆ? ದೇಹವನ್ನು ದೇವಾಲಯವಂತ ತಿಳ್ಕೊಳ್ಬೇಕು, ಅದರೊಳಗಿರುವ ಜೀವನು ಶಿವ ಅಂತ ತಿಳ್ಕೊಳ್ಬೇಕು, ಅಜ್ಞಾನವನ್ನು ನಿರ್ಮಾಲ್ಯ ಅಂತ ನಾವು ನಿರ್ಮಾಲ್ಯ ಅಂದರೆ ಗೊತ್ತಿರಲ್ಲ ನಿಮಗೆ. ನಾವು ಪೂಜೆ ಮಾಡಿದ ಮೇಲೆ ಮುಂದಿನ ನೆಕ್ಸ್ಟ್ ದಿನ ಅದನ್ನು ತೆಗೆದು ಬಿಡ್ತೇವೆ ನಿರ್ಮಾಲ್ಯ ಅಂತ. ಆ ನಿರ್ಮಾಲ್ಯ ಅಂದರೆ ತೆಗೆಯಬೇಕಾದ್ದು ಅಂತ ಅಜ್ಞಾನವನ್ನು ತಿಳ್ಕೊಳ್ಬೇಕು. ಸೋಹಂ ನಾನೇ ಪರಬ್ರಹ್ಮ ಎಂಬ ಭಾವದಿಂದ ನಾವು ಭಗವಂತನನ್ನು ಪೂಜಿಸಬೇಕು ಅಂತ ಪ್ರಪ್ರಥಮವಾಗಿ ಶಿವನ ಉಪದೇಶ ಕೊಡ್ತಾನೆ. ಶಿವ ಮುಂದುವರಿತಾ ಹೇಳ್ತಾನೆ ಋಷಿಗೆ, ಅಭೇದ ದರ್ಶನವೇ ಜ್ಞಾನವು, ಮನಸ್ಸನ್ನು ನಿರ್ವಿಷಯವಾಗಿ ಇಡುವುದೇ ಧ್ಯಾನ. ಸ್ವಲ್ಪ ಇದನ್ನು ಮನಸ್ಸಿಟ್ಟು ಕೇಳಿ. ಇಲ್ಲಿ ಶಿವ ಹೇಳ್ತಾನೆ ಅಭೇದ ದರ್ಶನವೇ ಜ್ಞಾನ. ಜ್ಞಾನ ಅಂದರೆ ಏನು? ದ್ವೈತ ಅಲ್ಲ, ಅದ್ವೈತ, ಭೇದ ಇಲ್ಲ ಅಂತ ತಿಳಿದುಕೊಳ್ಳುವುದೇ ಜ್ಞಾನ. ಇರುವುದು ಪರಬ್ರಹ್ಮ ತತ್ವ ಒಂದೇ, ಉಳಿದದ್ದೇನೂ ಇಲ್ಲ ಅಂತ ತಿಳಿದುಕೊಳ್ಳುವುದೇ ಜ್ಞಾನ. ಮನಸ್ಸನ್ನು ನಿರ್ವಿಷಯವಾಗಿ ಇಡುವುದೇ ಧ್ಯಾನ ಅಂತ ಪರಮಶಿವ ಹೇಳ್ತಾನೆ. ಧ್ಯಾನ ಅಂದರೆ ಏನು? ಯೋಚನಾರಹಿತವಾದ ಮನಸ್ಸಿನ ಸ್ಥಿತಿಯೇ ಧ್ಯಾನ. ಮತ್ತು ಮನಸ್ಸಿನಲ್ಲಿನ ಮಾಲಿನ್ಯವನ್ನು, ಅಪವಿತ್ರತೆಯನ್ನು ತೊಲಗಿಸಿ ಹಾಕುವುದೇ ಸ್ನಾನ ಅಂತ ಹೇಳ್ತಾರೆ. ನಾವು ಏನಂದಿದ್ದೇವೆ? ಸ್ನಾನ ಅಂದರೆ ದೇಹವನ್ನು ಶುದ್ಧಿ ಮಾಡೋದು ಅಂತ ಅಂದ್ಕೊಂಡಿದ್ದೇವೆ. ಶಿವ ಏನು ಹೇಳ್ತಾ ಇದ್ದಾನೆ? ಮನಸ್ಸಿನಲ್ಲಿನ ಮಾಲಿನ್ಯವನ್ನು, ರಾಗವನ್ನು, ದ್ವೇಷವನ್ನು, ಮೋಹವನ್ನು, ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳನ್ನು, ಈ ಅಪವಿತ್ರತೆಗಳನ್ನು ತೊಲಗಿಸಿ ಹಾಕುವುದೇ ಸ್ನಾನ ಅಂತ ಹೇಳ್ತಾನೆ. ಇಂದ್ರಿಯ ನಿಗ್ರಹವೇ ಶೌಚ ಅಂತ ಹೇಳ್ತಾನೆ. ಇಂದ್ರಿಯ ನಿಗ್ರಹವೇ ಶೌಚ. ಬ್ರಹ್ಮಾನಂದವೆಂಬ ಅಮೃತವನ್ನು ಕುಡಿಯಬೇಕು. ದೇಹ ಸಂರಕ್ಷಣೆಗಾಗಿ ಭಿಕ್ಷಾಟನೆಯನ್ನು ಮಾಡಬೇಕು ಅಂತ ಆಗಿನ ಕಾಲದಲ್ಲಿ ಹೇಳಿದ್ದು. ಈಗಿನ ಕಾಲದಲ್ಲಿ ನಾವು ಆಹಾರ ವಿಹಾರಗಳಲ್ಲಿ ಒಂದು ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ತಗೊಳ್ಬೇಕು. ದ್ವೈತ ವರ್ಜಿತವಾದ ಏಕಾಂತದಲ್ಲಿ, ಏಕಾಂತ ಸ್ಥಳದಲ್ಲಿ ಒಬ್ಬನೇ ಇದ್ದು ಸಾಧನೆ ಮಾಡಬೇಕು. ಈ ರೀತಿಯಾಗಿ ಬುದ್ಧಿವಂತನಾದ ಆಧ್ಯಾತ್ಮಿಕ ಜ್ಞಾನಿ ಮಾಡ್ತಾನೆ. ಆಗ ಅವನು ಮೋಕ್ಷವನ್ನೇ ಪಡೀತಾನೆ ಅಂತ ಶಿವ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾನೆ. ಈ ರೀತಿಯಾಗಿ ಆಚರಿಸುವ ಜಿಜ್ಞಾಸುಗೆ ಮೋಕ್ಷವು ಖಂಡಿತವಾಗಿ ಸುಲಭ ಸಾಧ್ಯ ಅಂತ ಶಿವನು ಋಷಿಗೆ ಹೇಳ್ತಾನೆ. ಈ ಶರೀರವು ಜನನ ಮರಣಗಳು ಇರುವುದಾಗಿದೆ. ತಾಯಿ ತಂದೆಯರ ಮಲರೂಪದಿಂದ ಕೂಡಿದೆ. ಸುಖ ದುಃಖಗಳಿಗೆ ನಿಲಯವಾಗಿದೆ. ಇದು ಅತ್ಯಂತ ಅಪವಿತ್ರವಾದದ್ದು. ಸುಖ ದುಃಖಗಳಿಗೆ ಸ್ಥಾನವಾಗಿ ಅಪವಿತ್ರವಾಗಿ ಇರುವಂಥದ್ದು. ಮಾಂಸಾದಿ ಸಪ್ತಧಾತುಗಳಿಂದ ಕಟ್ಟಲ್ಪಟ್ಟದ್ದು. ಇದು ದೊಡ್ಡ ರೋಗಗಳಿರುವುದಾದ ಪಾಪಗಳಿಗೆ ಮನೆಯಾಗಿದೆ ಎನ್ನಬಹುದಾದ ಅಧ್ರುವವಾದ ಶರೀರವನ್ನು ಮುಟ್ಟಿದರೆ ಸಾಕು ಸ್ನಾನ ಮಾಡಬೇಕು. ಅಂತಹ ಮಲಿನವಾದ್ದು ಅಂತ ತಿಳ್ಕೊಳ್ಬೇಕು. ವಿಕಾರಗಳಿದ್ದು 9 ದ್ವಾರಗಳಿಂದ ನಿರಂತರವು ಮಲವನ್ನು ಸ್ರವಿಸುತ್ತಿರುವ ಈ ಶರೀರವನ್ನು ಮುಟ್ಟಿದರೆ ಸ್ನಾನ ಮಾಡಬೇಕು. ನೋಡಿ, ಇಲ್ಲಿ 9 ದ್ವಾರಗಳಿಂದ ನಿರಂತರ ಮಲವನ್ನು ವರ್ಜಿಸುವ ಅಂದಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ, ಈಗ ಕಿವಿಯಲ್ಲಿ ನಮಗೆ ಕಿವಿಯನ್ನು ಆವಾಗವಾಗ ಕ್ಲೀನ್ ಮಾಡಿಸ್ತೇವಲ್ಲ, ಏನು ಕಟ್ಟತ್ತೆ? ಅದು ಮಲ. ಕಣ್ಣನ್ನು ನೋಡಿ, ಕಣ್ಣನ್ನು ನಾವು ಉಜ್ಜಿಕೊಳ್ತೇವೆ, ಕಣ್ಣಲ್ಲಿ ಸಹ ಮಲ ಕಟ್ಟತ್ತೆ, ಬಾಯಿಯಲ್ಲಿ ಮಲ ಕಟ್ಟತ್ತೆ, ಮೂಗಲ್ಲಿ ಸಿಂಬಳ ಅದೆಲ್ಲ ಬರೋದು ಮಲ ಕಟ್ಟೋದು. ಚರ್ಮದಲ್ಲಿಯೂ ಸಹ ಎಷ್ಟೋ ಸಲ ಒಳಗಿರೋದು ಹೊರಗೆ ನಾನಾ ವಿಕಾರವಾಗಿ ಬರುತ್ತೆ. ಮಲಮೂತ್ರವನ್ನು ವಿಸರ್ಜಿಸುವ ಗುಪ್ತಾಂಗಗಳಿಂದ ಮಲ ಬರುತ್ತೆ. ಅದೊಂದು 9 ದ್ವಾರಗಳಿಂದಲೂ ದೇಹದೊಳಗಿರೋ ಮಲ ವಿಸರ್ಜನೆ ಆಗ್ತಾ ಇದೆ. ಹಾಗಾಗಿ ಇದು ಅತ್ಯಂತ ಅಪವಿತ್ರವಾದ್ದು ಅಂತ ಶಿವ ಹೇಳ್ತಾ, ಇದು ದುರ್ಗಂಧದಿಂದಲೂ ದುರ್ಮಲದಿಂದಲೂ ತುಂಬಿರುವುದು.
ಮಾತೃಗರ್ಭದಿಂದ ಹೊರಕ್ಕೆ ಬಂದಾಗಲೇ ಇದು ಅಶೌಚದಿಂದ ಆಗತ್ತೆ. ಶರೀರವನ್ನು ಸ್ಪರ್ಶ ಮಾಡಿದರೆ ಸ್ನಾನ ಮಾಡಬೇಕು, ಅಷ್ಟೊಂದು ಇದು ಮಲಿನವಾದ್ದು. ಸತ್ತರೂ ಹುಟ್ಟಿದರೂ ದೇಹವನ್ನು ಮುಟ್ಟಿದರೆ ಸಾಕು, ಸ್ನಾನ ಮಾಡಬೇಕೆಂಬ ನಿಯಮವಿದೆ. ನಾನು ನನ್ನದು ಎಂಬ ಮಲಮೂತ್ರದಿಂದ ತುಂಬಿ ನೀಡಿರುವ ಬರುವ ಸಂಬಂಧವನ್ನು ತೊರೆಯುವುದೇ ಪರಿಶುದ್ಧವಾದ ಶೌಚ ಅಂತ ಇಲ್ಲಿ ಶಿವ ಹೇಳ್ತಾನೆ. ನೀನು ದೇಹ ಅನ್ನೋ ಭಾವನೆಯನ್ನು ಬಿಡು, ಯಾಕಂದರೆ ದೇಹ ಅತ್ಯಂತ ಮಲಿನವಾದ್ದು. ನಾನು ದೇಹ ಅಂತ ಹೇಳಿದಾಗ ನೀನು ಅತ್ಯಂತ ಮಲಿನವಾಗಿದ್ದವನು ನೀನು ಅಂತ ನೀನು ಹೇಳ್ತಾ ಇದ್ದೀಯ. ಇದನ್ನು ಅರ್ಥ ಮಾಡ್ಕೋ ಅಂತ ಭಗವಂತ ಹೇಳ್ತಾ ಜ್ಞಾನದ ವಿಚಾರವನ್ನು ಮುಂದುವರಿತಾ ಹೇಳ್ತಾನೆ. ಲೋಕವಾಸನೆ, ದೇಹವಾಸನೆ, ಶಾಸ್ತ್ರವಾಸನೆ ಇವುಗಳನ್ನು ಹೋಗಲಾಡಿಸಿಕೊಳ್ಳಬೇಕು. ಚಿತ್ತವನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಜ್ಞಾನವೆಂಬ ಮೃತ್ತಿಕೆಯಿಂದಲೂ ವೈರಾಗ್ಯವೆಂಬ ನೀರಿನಿಂದಲೂ ನಾವು ಶುಚಿಯಾಗಬೇಕು ಅಂತ ಶಾಸ್ತ್ರಾನುಸಾರವಾಗಿ ನಾವು ಶಾಸ್ತ್ರಗಳನ್ನು ನಂಬಬೇಕು, ಸದ್ಗುರುವನ್ನು ನಂಬಬೇಕು, ದೇವರನ್ನು ನಂಬಬೇಕು, ಅದ್ವೈತ ಭಾವನೆಯನ್ನು ಹೊಂದಬೇಕು ಅಂತ ಹೇಳ್ತಾ ಉಪನಿಷತ್ತು ಹೇಳುತ್ತೆ, ನೀನು ಜಗತ್ತಿಗೆ ಸಂಬಂಧಪಟ್ಟ ಎಲ್ಲವನ್ನು ಮಾನಸಿಕವಾಗಿ ಅಟ್ಟು ಬಿಡಬೇಕು. ಅಹಂಕಾರವೆಂಬ ಪುತ್ರನನ್ನು, ಧನವೆಂಬ ಸೋದರನನ್ನು, ಮೋಹವೆಂಬ ಗೃಹವನ್ನು, ಆಸೆ ಎಂಬ ಭಾರಿಯನ್ನು ಯಾರು ತೊರೆಯುತ್ತಾನೋ ಅವನು ಮುಕ್ತಿಗೆ ಅರ್ಹನಾಗುತ್ತಾನೆ. ಇದರಲ್ಲಿ ಯಾವ ಸಂಶಯವಿಲ್ಲ. ಇದೊಂದು ಎಕ್ಸಾಂಪಲ್ ಕೊಟ್ಟದ್ದು. ಅಹಂಕಾರವೆಂಬ ಪುತ್ರನನ್ನು ಅನ್ನೊಂದು ಎಕ್ಸಾಂಪಲ್ ಕೊಟ್ಟದ್ದು. ಈ ತತ್ವವನ್ನು ತಿಳಿದ ಸನ್ಯಾಸಿಯು ಮೋಹ, ಪಾಶ, ಅಹಂಕಾರ, ವಿತ್ತಗಳನ್ನು ಸಂಸಾರದಲ್ಲಿ ಮಾಯಾಕಲ್ಪಿತ ಅಂತ ತಿಳಿದು ಭೋಗದ ಆಸೆಯನ್ನು ತ್ಯಜಿಸಿ ಮುಕ್ತಿ ಆಸೆಯನ್ನೇ ಹೊಂದಿರುತ್ತಾನೆ. ಸನ್ಯಾಸಿ ಅಂದರೆ ನಾವು ಸಹ ನಿತ್ಯ ಸನ್ಯಾಸಿ ಆಗಬಹುದು ಅಂತ ಭಗವದ್ಗೀತೆ ಹೇಳುತ್ತೆ. ಹಾಗಾಗಿ ಮೋಹ, ಅಜ್ಞಾನ, ಅಹಂಕಾರ ಇದನ್ನು ತೊರೆಯುವುದೇ ಮುಖ್ಯ ಅಂತ ಹೇಳುತ್ತೆ. ಮುಂದುವರಿಯುತ್ತೆ ಉಪನಿಷತ್ತು ಹೇಳುತ್ತೆ, ಹೃದಯಾಕಾಶದಲ್ಲಿ ಚಿದ್ರೂಪ ಸೂರ್ಯನು ಸದಾ ಪ್ರಕಾಶಿಸುತ್ತಾ ಇರ್ತಾನೆ. ಆ ಸೂರ್ಯನು ಅಸ್ತನಾಗುವುದಿಲ್ಲ, ಉದಯಿಸುವುದಿಲ್ಲ, ಅಸ್ತನಾಗುವುದಿಲ್ಲ. ಆದ್ದರಿಂದ ನೀನು ಸದ್ಗುರುಗಳ ವಾಕ್ಯಗಳಿಂದ ಅದ್ವಿತೀಯನಾದ ಪರಮಾತ್ಮ ತತ್ವವನ್ನು ತಿಳಿಯಬೇಕು. ಏಕಾಂತವಾಗಿ ಇದ್ದು ಸಾಧನೆಯನ್ನು ಮಾಡಬೇಕು. ಈ ಮನುಷ್ಯ ಜನ್ಮವನ್ನು ಸಾಫಲ್ಯಗೊಳಿಸಿಕೊಳ್ಳಬೇಕು. ಮೋಕ್ಷ ನೋಡಿ, ಈ ಸಂಶಯವನ್ನು ಪಡೆಯುವವರಿಗೆ ಮೋಕ್ಷ ಸಿಗೋಲ್ಲ ಅಂತ ಹೇಳ್ತಾರೆ. ಗುರುಗಳಲ್ಲಿ, ಶಾಸ್ತ್ರಗಳಲ್ಲಿ ವಿಶ್ವಾಸವುಳ್ಳವನಾಗಿದ್ದಿರಬೇಕು. ಕರ್ಮತ್ಯಾಗವು ಸನ್ಯಾಸವಲ್ಲ, ಕ್ಲೇಶೋಚ್ಚಾರಣವು ಸನ್ಯಾಸವಲ್ಲ, ಜೀವಾತ್ಮಗಳ ಐಕ್ಯವೇ ಸನ್ಯಾಸ. ನೋಡಿ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಜೀವಾತ್ಮಗಳ ಅಂದರೆ ಜೀವ ಪರಬ್ರಹ್ಮ ತತ್ವದ ಐಕ್ಯವೇ ಸನ್ಯಾಸ ಅಂತ ಹೇಳ್ತಾ ಉಪನಿಷತ್ತು ಹೇಳುತ್ತೆ, ಯಾರಿಗೆ ಸಮಸ್ತ ವಿಷಯ ಭೋಗಗಳಲ್ಲಿ ವೈರಾಗ್ಯ ಉಂಟಾಗುತ್ತದೋ, ದೇಹಾಭಿಮಾನ ಹೋಗಿರುತ್ತದೋ ಅಂಥವರಿಗೆ ಆತ್ಮಜ್ಞಾನವು ಕಟ್ಟಿಟ್ಟ ಬುತ್ತಿ, ಅದರಿಂದ ಮೋಕ್ಷವೂ ಸಹ ಕಟ್ಟಿಟ್ಟ ಬುತ್ತಿ ಅಂತ ನಾನಾ ರೀತಿಯಲ್ಲಿ ಬ್ರಹ್ಮ ಸತ್ಯಂ ಜಗದ್ಮಿಥ್ಯಾ ಅನ್ನುವ ಜ್ಞಾನವನ್ನು ನಾವು ಅನುಭವಜನ್ಯವಾಗಿ ಪಡೆಯಬೇಕು ಅಂತ ಉಪನಿಷತ್ತು ಮುಂದುವರಿತಾ ಹೋಗುತ್ತೆ. ಅಂದರೆ ನಾನು ಶರೀರತ್ರಯವಲ್ಲ ಅಂತ ತಿಳ್ಕೊಳ್ಬೇಕು. ನಾನು ಸ್ಥೂಲ ಶರೀರವೂ ಅಲ್ಲ, ಸೂಕ್ಷ್ಮ ಶರೀರವೂ ಅಲ್ಲ, ಕಾರಣ ಶರೀರವೂ ಅಲ್ಲ, ನಾನು ಅದರ ಒಳಗಿರೋ ಪ್ರತ್ಯಗಾತ್ಮನೇ ಅಂತ ತಿಳ್ಕೊಳ್ಬೇಕು ಅನ್ನುತ್ತಾ ಉಪನಿಷತ್ತು ಸ್ಪಷ್ಟವಾಗಿ ಸತ್ಯ ತಾನು ಷಡ್ಭಾವ ವಿಕಾರ ಇಲ್ಲದವನಾಗಬೇಕು ಅಂತ ಹೇಳತ್ತೆ. ಮತ್ತು ಅಖಂಡ ಜ್ಞಾನದಲ್ಲಿ ಬ್ರಹ್ಮಜ್ಞಾನದಿಂದ ಅವಿದ್ಯೆಯು ಹೋಗತ್ತೆ ಅಂತ ಹೇಳ್ತಾನೆ. ಶಿವನು ಹೇಳ್ತಾನೆ, ಬ್ರಹ್ಮಜ್ಞಾನ ಬಂದವರಿಗೆ ಮೋಕ್ಷವು ಕಟ್ಟಿಟ್ಟ ಬುತ್ತಿ ಅಂತ ಈ ಉಪನಿಷತ್ತು ಘಂಟಾಘೋಷವಾಗಿ ಹೇಳತ್ತೆ. ಹಾಗಾಗಿ ಆತ್ಮೀಯ
ಮಿತ್ರರೇ, ಈ ಉಪನಿಷತ್ತು ಪೂರ್ತಿಯಾಗಿ ಮುಕ್ತಿಯ ಬಗ್ಗೆ, ಧ್ಯಾನದ ಬಗ್ಗೆ, ಪರಮಾರ್ಥ ತತ್ವದ ಬಗ್ಗೆ ಹೇಳತ್ತೆ. ಇದು ಮೈತ್ರೇಯ ಉಪನಿಷತ್ತು. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಹಾಗೆ ಶಾಂತಿ ಮಂತ್ರ ಯಾವುದು? ಅದೇ ಫಸ್ಟ್ ಹೇಳಿದೆವಲ್ಲ, ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಮತೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ಯ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.